ಫ್ರೆಂಡ್ಸ್, ನೀವು 2024 ನಲ್ಲಿ ನ್ಯೂಸ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದೀರಾ. ಹಾಗೆ ಆಲ್ರೆಡಿ ಚಾನೆಲ್ ಇದೆಯಾ, ಬಟ್ ಸಬ್ಸ್ಕ್ರೈಬರ್ ಗೇನ್ ಆಗ್ತಿಲ್ಲ ಮತ್ತೆ ವ್ಯೂಸ್ ಬರ್ತಿಲ್ವಾ? ಬಟ್ ನೀವು ಎಲ್ಲಾ ಕ್ರಿಯೇಟರ್ ಹಾಗೆ ಕಂಟೆಂಟ್ ಕ್ರಿಯೇಟ್ ಮಾಡೋಕೆ ತುಂಬಾ ಹೈ ಎಫರ್ಟ್ ಹಾಕ್ತಿದ್ದೀರಾ. ಆದ್ರೆ ತುಂಬಾ ಹೈ ಚಾನ್ಸ್ ಇದೆ ನೀವು ಹಾಕ್ತಾ ಇರೋ ಎಫರ್ಟ್ ಸರಿಯಾದ ಪ್ಲೇಸ್ ನಲ್ಲಿ ಯೂಸ್ ಆಗ್ತಿಲ್ಲ ಅಂತ. ಆದ್ರೆ ಈ ವಿಡಿಯೋದಲ್ಲಿ ನಾನ್ ನಿಮ್ ಜೊತೆ ಶೇರ್ ಮಾಡ್ತಿದ್ದೇನೆ 3 ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ. ಇವುಗಳನ್ನ ನೀವು ಅಪ್ಲೈ ಮಾಡ್ಕೊಂಡು ಈ ರೀತಿ ಬಿಗ್ ಯೂಟ್ಯೂಬರ್ ತರ ಯೂಟ್ಯೂಬ್ ಆಲ್ಗೋರಿಥಮ್ ನಲ್ಲಿ ಮಾಸ್ಟರ್ ಆಗ್ಬೋದು. ಇಲ್ಲಿ ನೀವು ಹೀಗೆ ತಿಳ್ಕೊಳ್ಳಿ, ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ನೋಡ್ಬೇಕು ಅಂದ್ರೆ ಮೊದಲು ನೀವು ಬೇರೆ ಬೇರೆ ವಿಡಿಯೋಸ್ ನ ಟೈಟಲ್ ಮತ್ತೆ ತಮ್ಲೈನ್ ನೋಡ್ತೀರಾ. ಹಾಗೆ ಅದರಲ್ಲಿ ಯಾವ್ದು ತುಂಬಾ ಅಟ್ರಾಕ್ಟಿವ್ ಮತ್ತೆ ಇಂಟ್ರೆಸ್ಟಿಂಗ್ ಆಗಿ ಕಾಣುತ್ತೆ ಅದನ್ನ ಕ್ಲಿಕ್ ಮಾಡ್ತೀರಾ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಒಂದು ವಿಡಿಯೋಗೆ ತಮ್ಲೈನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ನೀವು ದಿನಪೂರ್ತಿ ಕಷ್ಟಪಟ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಕ್ಕೆ ಬೆಸ್ಟ್ ವಿಡಿಯೋನ ಕ್ರಿಯೇಟ್ ಮಾಡ್ತೀರಾ. ಬಟ್ ನಿಮ್ ತಮ್ಲೈನ್ ಸರಿ ಇಲ್ಲ ಅಂದ್ರೆ, ನಿಮ್ ತಮ್ಲೈನ್ ಐ ಕ್ಯಾಚಿ ಮತ್ತೆ ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂದ್ರೆ ನಿಮ್ ವಿಡಿಯೋ ವೈರಲ್ ಆಗೋದು ತುಂಬಾ ಕಷ್ಟ. ಬಟ್ ಇಲ್ಲಿ ಮೊದಲೇದಾಗಿ ಹೇಳ್ಬೇಕು ಅಂದ್ರೆ ಪಾಯಿಂಟ್ ನಂಬರ್ 1, CTR ಮೀನ್ಸ್ ಕ್ಲಿಕ್ ಥ್ರೂ ರೇಟ್. ಅಂದ್ರೆ ಇದು ಹೇಳುತ್ತೆ ನಿಮ್ ವಿಡಿಯೋಸ್ ನ ಎಷ್ಟು ಜನ ವ್ಯೂವರ್ಸ್ ಕ್ಲಿಕ್ ಮಾಡಿದ್ದಾರೆ ಅಂತ. ಮತ್ತೆ ಇಲ್ಲಿ CTR ನ ಪರ್ಸೆಂಟೇಜ್ ಅಲ್ಲಿ ನೋಡೋದಾದ್ರೆ, ಇಲ್ಲಿ ಯೂಟ್ಯೂಬ್ ಅದ್ರ ಹೋಮ್ ಪೇಜ್ ನಲ್ಲಿ ನಿಮ್ ವಿಡಿಯೋಸ್ ನ ವ್ಯೂವರ್ಸ್ ಗೆ ಸಜೆಸ್ಟೆಡ್ ವಿಡಿಯೋದಲ್ಲಿ ತೋರಿಸುತ್ತೆ. ಅಂದ್ರೆ ಲೆಟ್ಸ್ ಯೂಟ್ಯೂಬ್ ನಿಮ್ ವಿಡಿಯೋನ 100 ಜನಕ್ಕೆ ತೋರಿಸಿದ್ರೆ ಅದರಲ್ಲಿ 10 ಜನ ಆ ವಿಡಿಯೋನ ಕ್ಲಿಕ್ ಮಾಡಿ ನೋಡಿದ್ರು ಅಂದ್ರೆ ಆ ವಿಡಿಯೋ CTR 10% ಆಗುತ್ತೆ. ನಾರ್ಮಲ್ ಆಗಿ CTR 2 to 10% ನಲ್ಲೇ ಇರುತ್ತೆ. ಮತ್ತೆ ನೀವು ನಿಮ್ಮ ವಿಡಿಯೋ CTR ನ 10% ಜಾಸ್ತಿ ಮಾಡಬೇಕು. ಅದಕ್ಕಾಗಿ ನೀವು ಬೆಸ್ಟ್ ನಲ್ಲಿ ಬೆಸ್ಟ್ ತಮ್ಲೈನ್ ರೆಡಿ ಮಾಡಬೇಕು ನಿಮ್ಮ ವಿಡಿಯೋಗೆ. ಅಂದ್ರೆ ನಿಮ್ಮ ತಮ್ಲೈನ್ ನ ಅಟ್ರಾಕ್ಟಿವ್ ಆಗಿ ಮಾಡಬೇಕು. ಅದೇ ಐ ಕ್ಯಾಚಿವ್ ಅಂದ್ರೆ ವ್ಯೂವರ್ಸ್ ನಿಮ್ಮ ವಿಡಿಯೋ ತಮ್ಲೈನ್ ನ ನೋಡಿದ್ರೆ ಅವ್ರ ಕೈ ತಾನಾಗೆ ಆ ವಿಡಿಯೋ ಕ್ಲಿಕ್ ಮಾಡೋ ಹಾಗೆ ಇರಬೇಕು. ಹಾಗಿದ್ರೆ ನಿಮ್ಮ CTR ಡೆಫಿನೆಟ್ಲಿ ಹೈ ಆಗುತ್ತೆ, ಅಂದ್ರೆ 10% ಗಿಂತ ಜಾಸ್ತಿ ಆಗುತ್ತೆ. ಮತ್ತೆ ನೀವು ವಿಡಿಯೋ ಮಾಡುವ ಮೊದಲೇ ತಮ್ಲೈನ್ ನ ಡಿಸೈನ್ ಮಾಡಿ. ಮತ್ತೆ ಇಲ್ಲಿ ನೀವು ತಮ್ಲೈನ್ ಡಿಸೈನ್ ಮಾಡಕ್ಕೆ ಪಿಕ್ಸೆಲ್ ಆ್ಯಪ್ ಬೆಸ್ಟ್ ಆ್ಯಪ್. ಹಾಗೆ ಪಿಕ್ಸಾರ್ಟಲ್ ಕೂಡ ತಮ್ಲೈನ್ ನ ತುಂಬಾ ಸೂಪರ್ ಆಗಿ ಡಿಸೈನ್ ಮಾಡಬಹುದು. ಹಾಗೆ ಇಲ್ಲಿ ಎಷ್ಟು CTR ಜಾಸ್ತಿ ಇರುತ್ತೋ ಅಷ್ಟು ಹೈ ಚಾನ್ಸ್ ಇದೆ ನಿಮ್ ವಿಡಿಯೋ ವೈರಲ್ ಆಗೋಕೆ. ಅದಕ್ಕೋಸ್ಕರ CTR ನ ಹೈ ಮಾಡಿ ಆದಷ್ಟು. ಪಾಯಿಂಟ್ ನಂಬರ್ 2, ವಾಚ್ ಟೈಮ್. ನೀವು ಒಂದ್ಸಾರಿ ವಿಡಿಯೋಗೆ ತಮ್ಲೈನ್ ಮಾಡಿ ಮುಗಿಸಿದ್ರೆ ನೆಕ್ಸ್ಟ್ ನಿಮ್ ಎಲ್ಲಾ ಫೋಕಸ್ ವಿಡಿಯೋ ಮಾಡೋದ್ರ ಮೇಲೆ ಇರಬೇಕು. ವಿಡಿಯೋ ಹೇಗ್ ಮಾಡ್ಬೇಕು ಅಂದ್ರೆ ಹೈಲಿ ಎಂಗೇಜಿಂಗ್ ಆಗೋ ರೀತಿ ವಿಡಿಯೋ ಮಾಡಬೇಕು. ನೀವು ಈ ಗ್ರಾಫ್ನ ಖಂಡಿತ ನೋಡಿರ್ತೀರಾ, ಬಟ್ ಇದರ ಮೀನ್ಸ್ ಏನು? ಹಾಗೆ ನಿಮಗೆ ಒಳ್ಳೆ ವಾಚ್ ಟೈಮ್ ಬೇಕು ಅಂದರೆ ನಿಮ್ಮ ವಿಡಿಯೋ ಗ್ರಾಫ್ ಈ ರೀತಿ ಕಾಣಬೇಕು. ನಾನು ನಿಮಗೆ ಹೇಳೋದಾದರೆ, ಒಂದು ವಿಡಿಯೋಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟು ಅದರ ಸ್ಟಾರ್ಟಿಂಗ್ 30 ಸೆಕೆಂಡ್ ಆಗಿರುತ್ತೆ. ಏಕೆಂದರೆ ಈ ಟೈಮ್ ಪೀರಿಯಡಲ್ಲಿ ಆಡಿಯನ್ಸ್ಗೆ ನಿಮ್ಮ ವಿಡಿಯೋ ಇಂಪ್ರೆಷನ್ ಮೈಂಡ್ನಲ್ಲಿ ಕ್ರಿಯೇಟ್ ಆಗುತ್ತೆ. ಲೈಕ್ ನಿಮ್ಮ ಚಾನಲ್ನ ಯಾರೋ ಒಬ್ರು ವ್ಯೂವರ್ಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅಂದರೆ ಆ ಟೈಮ್ನಲ್ಲಿ 2 ಕಂಡೀಷನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಮೊದಲೇ ಕಂಡೀಷನ್ನು, ಅವ್ರಿಗೆ ನಿಮ್ಮ ವಿಡಿಯೋ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ, ಹಾಗೆ ವಿಡಿಯೋ ನೋಡೋದು ಕಂಟಿನ್ಯೂ ಮಾಡ್ತಾರೆ. ಅದೇ ಸೆಕೆಂಡ್ ಕೇಸ್ನಲ್ಲಿ ಅವರಿಗೆ ನಿಮ್ಮ ವಿಡಿಯೋ ಬೋರಿಂಗ್ ಆಗುತ್ತೆ, ಹಾಗೆ ಅವರು ಸ್ಕಿಪ್ ಮಾಡ್ತಾರೆ. ಈ ರೀತಿ ಸಮಯದಲ್ಲಿ ಆಡಿಯನ್ಸ್ ತುಂಬಾ ಸಮಯ ವಿಡಿಯೋ ನೋಡೋ ಹಾಗೆ, ಅಂದ್ರೆ ಫುಲ್ ವಿಡಿಯೋ ನೋಡೋ ಹಾಗೆ ಮಾಡಬೇಕು. ಅದಕ್ಕೆ ಸಮ್ ಟ್ರಿಕ್ಸ್ ನ ಯೂಸ್ ಮಾಡಬೇಕು. ಇಲ್ಲಿ ಮೊದಲೇದಾಗಿ ಪಾಯಿಂಟ್ ನಂಬರ್ 1, ಡೆವಲಪ್ ಎ ಗ್ರೇಟ್ ಹುಕ್. ಅದು ಏನಾದರೂ ಆಗಿರಬಹುದು ನಿಮ್ಮ ನೀಡ್ಸ್ನ ಅಕಾರ್ಡಿಂಗ್. ಬಟ್ ನೀವು ಇಷ್ಟು ಗಮನ ಕೊಡಿ, ಏನಾದರೂ ಅನ್ನೆಸೆಸರಿ ಮಾತನಾಡಬೇಡಿ ಸ್ಟಾರ್ಟಿಂಗ್ನಲ್ಲಿ. ಇದರಿಂದ ಅವರ ಟೈಮ್ ವೇಸ್ಟ್ ಆಗ್ತಿದೆ ಅಂತ ಫೀಲ್ ಆಗ್ತಾರೆ. ಇಲ್ಲ ಅವರು ಯಾವ ಇನ್ಫಾರ್ಮೇಶನ್ಗೆ ವಿಡಿಯೋ ಕ್ಲಿಕ್ ಮಾಡಿರ್ತಾರೆ ಅದು ಅವರಿಗೆ ಸಿಗೋದಿಲ್ಲ, ಅದರಿಂದ ಅವರು ವಿಡಿಯೋನ ಕ್ಲೋಸ್ ಮಾಡ್ತಾರೆ. ಅದಕ್ಕೋಸ್ಕರ ಎಷ್ಟು ಇನ್ಫಾರ್ಮೇಶನ್ ಕೊಡಬೇಕು ಅಷ್ಟೇ ಕೊಡಿ. ಯಾವುದೇ ಕಾರಣಕ್ಕೂ ಅನ್ನೆಸೆಸರಿ ವಿಡಿಯೋನ ಲಾಂಗ್ ಮಾಡಕ್ ಹೋಗ್ಬೇಡಿ. ಮತ್ತೆ ಇಲ್ಲಿ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಗುಡ್ ಎಡಿಟಿಂಗ್. ವ್ಯೂವರ್ಸ್ ವಿಡಿಯೋನ ಸ್ಟಾರ್ಟಿಂಗ್ ಇಂದ ನೋಡ್ತಿದ್ರೆ ವಿಡಿಯೋ ಎಡಿಟಿಂಗ್ ನಲ್ಲಿ 5 to 10 ಸೆಕೆಂಡ್ಗೆ ವಿಡಿಯೋ ಚೇಂಜ್ ಆಗ್ತಿರ್ಬೇಕು. ಅಂದ್ರೆ ವ್ಯೂವರ್ಸ್ ಮೈಂಡ್ ಸೆಟ್ ಒಂದೇ ರೀತಿ ಇರಬಾರ್ದು, ಹಾಗೆ ವಿಡಿಯೋ ಎಡಿಟಿಂಗ್ ಚೆನ್ನಾಗಿರ್ಬೇಕು. ಅಂದ್ರೆ ನೀವು ಇಲ್ಲಿ ಮೋಷನ್ ಬ್ಯಾಕ್ ಗ್ರೌಂಡ್ ನ ಯೂಸ್ ಮಾಡಿ, ಮತ್ತೆ ಸಮ್ ಕ್ಲಿಪ್ಸ್ ನ ಯೂಸ್ ಮಾಡಿ, ಅಂದ್ರೆ ವಿಡಿಯೋ ಮೋರ್ ವಾಚಬಲ್ ಆಗಿರೋ ರೀತಿ ಆಗೋಕೆ. ಮತ್ತೆ ನೀವು ಇಲ್ಲಿ ವಿಡಿಯೋದಲ್ಲಿ ಏನೆಲ್ಲ ತಿಳಿಸ್ಕೊಡ್ಬೇಕು ಅಂತಿದ್ರಾ ಅದನ್ನ ನೀವು ಅನಿಮೇಷನ್ ಮತ್ತೆ ವಿಡಿಯೋದಲ್ಲಿ ಎಷ್ಟೆಲ್ಲ ಕ್ಲಿಪ್ಸ್ ನ ಯೂಸ್ ಮಾಡಬೇಕು ಆ ತರ ಯೂಸ್ ಮಾಡ್ಕೊಂಡು ಅಲ್ಲಿ ಎಷ್ಟಾಗುತ್ತೆ ಅಷ್ಟು ತಿಳಿಸ್ಕೊಡಕ್ಕೆ ಸಾಧ್ಯ ಪಡಿ. ಮತ್ತೆ ಇಲ್ಲಿ ವಿಡಿಯೋ ಎಡಿಟಿಂಗ್ ಹೇಗಿರ್ಬೇಕು ಅಂದ್ರೆ, ವ್ಯೂವರ್ಸ್ ವಿಡಿಯೋನ ನೋಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡಕ್ ಆಗಬಾರ್ದು, ಆ ರೀತಿ ವಿಡಿಯೋ ಎಡಿಟಿಂಗ್ ಇರಬೇಕು. ಅಂದ್ರೆ ಯಾವ ಟೈಮ್ ನಲ್ಲಿ ಯಾವ ಕ್ಲಿಪ್ಸ್ ಯೂಸ್ ಮಾಡಬೇಕು ಆ ತರ ಯೂಸ್ ಮಾಡ್ಬಿಟ್ಟು, ಮತ್ತೆ ಸೌಂಡ್ ಎಫೆಕ್ಟ್ಸ್ ನೆಲ್ಲ ಹಾಕ್ಬಿಟ್ಟು ವಿಡಿಯೋ ಎಡಿಟ್ ಮಾಡಿದ್ರೆ ತುಂಬಾ ಸೂಪರ್ ಆಗಿರುತ್ತೆ. ಮತ್ತೆ ವಿಡಿಯೋ ಎಡಿಟ್ ಮಾಡಕ್ಕೆ ತುಂಬಾ ಯೂಸ್ ಆಗುವಂತ ಆ್ಯಪ್ ಅಂದ್ರೆ ಕ್ಯಾಪ್ ಕಟ್ ನ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡಿ, ಯಾಕಂದ್ರೆ ಅದರಲ್ಲಿ ತುಂಬಾ ಎಫೆಕ್ಟ್ಸ್ ಇರುತ್ತೆ. ಮತ್ತೆ ನಿಮ್ಗೆ ವಿಡಿಯೋ ಎಡಿಟ್ ಮಾಡಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ಪಾಯಿಂಟ್ ನಂಬರ್ 3, SEO ಅಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಇಲ್ಲಿ ವ್ಯೂವರ್ಸ್ ಯೂಟ್ಯೂಬ್ ನಲ್ಲಿ ವಿಡಿಯೋ ಸರ್ಚ್ ಮಾಡಿದಾಗ ಅಲ್ಲಿ ನಿಮ್ ವಿಡಿಯೋ ಕೂಡ ಬರಬೇಕು, ಅಲ್ಲಿ SEO ವರ್ಕ್ ಆಗುತ್ತೆ. ಹಾಗೆ ಅಂದ್ರೆ ನೀವು ಎಕ್ಸಾಂಪಲ್ಗೆ
ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ವಿಡಿಯೋ ಹಾಕಿದ್ದೀರಾ, ಹಾಗೆ SEO ಮಾಡಿದಾಗ ಅದು ಅಲ್ಲಿ ಬರಬೇಕು. ಇಲ್ಲಿ ನೀವು ಟ್ಯಾಗ್ ಡಿಸ್ಕ್ರಿಪ್ಷನ್ ನ ಹಾಕ್ಲಿಲ್ಲ ಅಂದ್ರೆ ಯೂಟ್ಯೂಬ್ಗೆ ನಿಮ್ ವಿಡಿಯೋ ಯಾವ ನೀಶ್ ನಲ್ಲಿ ಇದೆ ಅಂತ ಗೊತ್ತಾಗೋದಿಲ್ಲ. ಅದೇ ಯಾವಾಗ್ಲಾದ್ರೂ ನ್ಯೂ ಚಾನಲ್ ಕ್ರಿಯೇಟ್ ಆದ್ರೆ ಸ್ಟಾರ್ಟಿಂಗ್ ನಲ್ಲಿ 5 to 8 ವಿಡಿಯೋಸ್ಗೆ ವ್ಯೂಸ್ ಬರೋದಿಲ್ಲ. ಇದರ ಪಾಸಿಬಲ್ ರೀಸನ್ ಯೂಟ್ಯೂಬ್ ಅದರ ಡಿಫ್ರೆಂಟ್ ಆಡಿಯನ್ಸ್ಗೆ ಆ ವಿಡಿಯೋನ ಶೇರ್ ಮಾಡುತ್ತೆ. ಅದು ಹೇಗೆ ಅಂದ್ರೆ, ನೀವು ಎಕ್ಸಾಂಪಲ್ಗೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ವಿಡಿಯೋ ಹಾಕಿದ್ದೀರಾ, ಹಾಗೆ SEO ಮಾಡಿದರೆ ಅದು ಅಲ್ಲಿ ಬರಬೇಕು. ಅದು ಬರಬೇಕು ಅಂದ್ರೆ ನೀವು ನಿಮ್ಮ ವಿಡಿಯೋಗೆ ಟ್ಯಾಗ್ ಡಿಸ್ಕ್ರಿಪ್ಷನ್ ಅಲ್ಲಿ ಸರ್ಚೇಬಲ್ ಕೀವರ್ಡ್ನ ಹಾಕಬೇಕು. ಹಾಗಾದ್ರೆ ಅಷ್ಟೇ SEO ವರ್ಕ್ ಆಗುತ್ತೆ, ಅಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ವರ್ಕ್ ಆಗುತ್ತೆ. ಅಂದ್ರೆ ನಿಮ್ಮ ವಿಡಿಯೋ ಟೈಟಲ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಟ್ಯಾಗ್ ನಲ್ಲಿ ಸರ್ಚೇಬಲ್ ಕೀವರ್ಡ್ ನ ಬಳಸಬೇಕು. ಅಂದ್ರೆ ನೀವು ಏನ್ ವಿಡಿಯೋ ಮಾಡಿದಿರಾ ಅದಕ್ಕೆ ತಕ್ಕ ಹಾಗೆ ಟೈಟಲ್ ಮತ್ತೆ ಡಿಸ್ಕ್ರಿಪ್ಷನ್ ಟ್ಯಾಗು ಎಲ್ಲದೂ ಕರೆಕ್ಟ್ ಇದ್ರೆ ನಿಮ್ ವಿಡಿಯೋ ಆಟೋಮೆಟಿಕ್ಲಿ ವೈರಲ್ ಆಗುತ್ತೆ. ಅಂದ್ರೆ ಇವಾಗ ಸರ್ಚೇಬಲ್ ಕಂಟೆಂಟ್ ಬಗ್ಗೆ ನೀವು ವಿಡಿಯೋ ಮಾಡಿದ್ರೆ ಈಸಿಲಿ ಎಲ್ಲರೂ ಸರ್ಚ್ ಮಾಡಿದ್ರೆ ನಿಮ್ ವಿಡಿಯೋ ಕೂಡ ಸರ್ಚ್ ಅಲ್ಲಿ ಬಂದೇ ಬರುತ್ತೆ. ಆ ಟೈಮ್ ನಲ್ಲಿ ಆ ವಿಡಿಯೋ ವೈರಲ್ ಆಗೋ ಚಾನ್ಸ್ ತುಂಬಾ ಹೈ ಇರುತ್ತೆ. ಮತ್ತೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಟ್ಯಾಗ್ ನಲ್ಲಿ ಸರ್ಚೇಬಲ್ ಕೀವರ್ಡ್ ನ ಆಲ್ಮೋಸ್ಟ್ ಬಳಸಬೇಕು. ಬಳಸಿದ್ರೆ ಕೂಡ ವಿಡಿಯೋ ವೈರಲ್ ಆಗೋಕ್ಕೆ ತುಂಬಾ ಚಾನ್ಸ್ ಇರುತ್ತೆ. ಮತ್ತೆ ಇಲ್ಲಿ ನೀವು ವಿಡ್ಕ್ಯೂ ಹಾಗೆ TubeBuddy ಯೂಸ್ ಮಾಡಿ ಹೈ ರ್ಯಾಂಕಿಂಗ್ ಟ್ಯಾಗ್ಸ್ ನ ಇನ್ಕ್ಲೂಡ್ ಮಾಡೋಕೆ. ಹಾಗೆ ಫ್ರೆಂಡ್ಸ್, ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂದ್ರೆ ವಿಡಿಯೋ ಲೈಕ್ ಮಾಡಿ. ಮತ್ತೆ ಇದೇ ರೀತಿ ಯೂಟ್ಯೂಬ್ ವಿಡಿಯೋಸ್ ಕನ್ನಡದಲ್ಲಿ ಬೇಕು ಅಂದ್ರೆ ಇವಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಲ್ಲಿ ಇಟ್ಕೊಳ್ಳಿ. ಟೇಕ್ ಕೇರ್ ಫ್ರೆಂಡ್ಸ್.